ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ಪ್ರಶಾಂತ್. ನೋಡಿ ಸ್ನೇಹಿತರೆ, ನಮ್ಮ ಒಂದು ಕರ್ನಾಟಕ ರಾಜ್ಯ ಬಂದ್ ಆಗ್ತಾ ಇದೆ. ಇಡೀ ಪೂರ್ತಿ ದಿನ ಕರ್ನಾಟಕ ರಾಜ್ಯ ಬಂದ್ ಆಗ್ತಾ ಇದೆ. ಇದ್ರ ಬಗ್ಗೆ ತಿಳಿಸ್ಕೊಡ್ತಾನೆ. ಶಾಲಾ ಕಾಲೇಜುಗಳಿಗೆ ರಜೆ ಇರತ್ತೆ. ಅದ ನಂತರ ಯಾವುದೇ ರೀತಿಯ ಅಂಗಡಿಗಳು ತೆರೆಯೋದಿಲ್ಲ. ಈ ಒಂದು ಮೆಡಿಕಲ್ ಶಾಪು, ಅದ ನಂತರ ಆಸ್ಪತ್ರೆಗಳು ಅಷ್ಟು ಬಿಟ್ಟು ಉಳಿದಂತ ಯಾವುದೇ ವಸ್ತುಗಳು ಇರಲ್ಲ. ಈ ಒಂದು ಕರ್ನಾಟಕ ಬಂದ್ ಮಾಡ್ತಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರದಿಂದ ಯಾಕೆ ಬಂದ್ ಮಾಡ್ತಿದ್ದಾರೆ, ಎತ್ತರ ಸಲುವಾಗಿ ಬಂದ್ ಮಾಡ್ತಿದ್ದಾರೆ, ಯಾವೊಂದು ದಿನಾಂಕದೊಂದು ಬಂದ್ ಇರತ್ತೆ, ಒಂದೊಂದ ತಿಳಿಸ್ಕೊಡ್ತಾನೆ. ಇದಕ್ಕೆ ಕಾರಣ ಏನಿದೆ ಒಂದೊಂದ ತಿಳಿಸ್ಕೊಡ್ತಾನೆ. ಪ್ರತಿಯೊಂದು ಮಾಹಿತಿ ಇರತ್ತೆ. ವಿಡಿಯೋ ಕೊಂಡ್ಕೊಂಡು ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ನೋಡಿ, ಎಲ್ಲ ಒಂದು ಶಾಲಾ ಕಾಲೇಜ್ ಮಕ್ಕಳಿಗೆ ಈ ಒಂದು ವಿಡಿಯೋ ನೋಡ್ಲೇಬೇಕು. ನಿಮ್ಗೆ ತುಂಬಾ ಮುಖ್ಯವಾಗಿರತ್ತೆ. ಯಾಕಂದ್ರೆ ಎಲ್ಲ ಒಂದು ಶಾಲಾ ಕಾಲೇಜಿಗೆ ಬಂದಿರತ್ತೆ. ಆಗ ಏನಾದ್ರು ಶಾಲೆಗೆ ಹೋದ್ರೆ ಬಂದಿರತ್ತೆ. ಸರ್ಕಾರದಿಂದ ಈ ಒಂದು ನೋಟಿಸ್ ಕೂಡ ಹೇಳ್ತಿದ್ದಾರೆ. ನೋಡಿ, ಎತ್ತರ ಸಲುವಾಗಿ ಏನು ಅಂತ ಒಂದೊಂದ ತಿಳಿಸ್ಕೊಡ್ತಾನೆ. ಪ್ರತಿಯೊಂದು ಮಾಹಿತಿ ಇರತ್ತೆ. ವಿಡಿಯೋ ಕೊಡ್ತಾನೆ. ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಗೊತ್ತಿರುವಂತೆ ಈ ಒಂದು ಮಹಾರಾಷ್ಟ್ರ ಮತ್ತು ಕರ್ನಾಟಕ ಕಂಡಕ್ಟರ್ ಮೇಲೆ ದೌರ್ಜನ್ಯ ಆಗಿದೆ. ಕರ್ನಾಟಕ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ದಾರೆ ಮಹಾರಾಷ್ಟ್ರದವರು. ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯ ಬಂದ್ ಮಾಡ್ತಿದ್ದಾರೆ. ಯಾಕೆ ಬಂದ್ ಮಾಡ್ತಾರೆ ಅಂತ ತುಂಬಾ ಜನ ಕೇಳಬಹುದು. ಇದರ ಸಲುವಾಗಿನೇ ಸುಮಾರು 3-4 ಒಂದು ಹೋರಾಟ ಮಾಡ್ತಿದ್ದಾರೆ. 3-4 ಸಲ ಈ ಒಂದು ಹೋರಾಟ ಮಾಡ್ತಿದ್ದಾರೆ. ಇಲ್ಲಿ 3ನೇ ಹಂತದಲ್ಲಿ ಹೋರಾಟಕ್ಕೆ ನಿರ್ಧಾರ ಮಾಡಿದ್ದಾರೆ. ಅದ ನಂತರ ಮಾರ್ಚ್ 4ನೇ ತಾರೀಕು ರಾಜ್ಯಭವನ ಚಲೋ ನಡೀತಾ ಇದೆ. ಇದೊಂದು ಕರ್ನಾಟಕ ಜನರಿಗೆ ಒಂದು ಬಿಗ್ ಶಾಕ್ ನ್ಯೂಸ್. ಮಾರ್ಚ್ 4ನೇ ತಾರೀಕದಂದು ರಾಜ್ಯಭವನ ಚಲೋ ನಡೀತಾ ಇದೆ. ಇದೇ ರೀತಿಯಾಗಿ ಮಾರ್ಚ್ 7ನೇ ತಾರೀಕು ಬೆಳಗಾವಿ ಚಲೋ ನಡೀತಾ ಇದೆ. 2 ಚಲೋಗಳು ನಡೀತಾ ಇದೆ. 3 ಬಾರಿಗೆ ಹೋರಾಟ ಮಾಡ್ತಿದ್ದಾರೆ ಕರ್ನಾಟಕದಲ್ಲಿ. ಈ ಒಂದು ಮಹಾರಾಷ್ಟ್ರ, ಅದೇ ರೀತಿ ಕರ್ನಾಟಕ ಯಾಕೆ ಈ ರೀತಿಯಾಗಿ ಮಾಡಿದ್ರು, ಎಷ್ಟು ಸಲುವಾಗಿ ಮಾಡಿದ್ರು, ಇದನ್ನ ಇಲ್ಲಿಗೆ ಮುಗಿಸ್ಬೇಕಂತೇಳಿ ಈ ರೀತಿಯ ನಿರ್ಧಾರ ಮಾಡಿದ್ದಾರೆ. ಕೆಲವು ಜನ ಏನ್ ಮಾಡ್ತಿದ್ದಾರೆ ಅಂದ್ರೆ, ಈ ಒಂದು ಮಹಾರಾಷ್ಟ್ರದವರು, ಕರ್ನಾಟಕದವರು ಆ ಒಂದು ಬಸ್ಗಳಿಗೆ ಕಲ್ಲ ಒಗೆದು, ಬಸ್ ಅನ್ನ ಹೊಡೆದೊಗೆದು, ಅದ ನಂತರ ಆ ಒಂದು ಕರ್ನಾಟಕ ಕಂಡಕ್ಟರ್ದವ್ರಿಗೆ ಮಹಾರಾಷ್ಟ್ರದವರು ಕಲ್ಲ ಇಟ್ಟು ಒಗೆಯೋದು, ಅದ ನಂತರ ಬಣ್ಣ ಹಚ್ಚೋದು. ನೋಡಿ, ಇಲ್ಲಿ ಒಂದು ವಿಷಯ ಹೇಳ್ತಾನೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ಎಲ್ಲ ವಸ್ತುಗಳು ನಮ್ದು ಅಲ್ಲ, ನಿಮ್ದು ಅಲ್ಲ. ಕಾನೂನು ಈ ಒಂದು ನಮ್ಮ ಒಂದು ಸರ್ಕಾರದ ಎಲ್ಲ ವಸ್ತುಗಳು ಇದಾವೆ. ಅದನ್ನ ದಯವಿಟ್ಟು ಹಾಳು ಮಾಡಕ್ ಹೋಗ್ಬೇಡಿ. ಇದಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರ ಮಾಡೋದಕ್ಕೆ ಕಾನೂನು ಅಂತ ಇದೆ. ಅದ್ರ ಮೇಲ್ಗಡೆ ಯಾರು ಕೂಡ ಇಲ್ಲ. ಅದೆಲ್ಲರ ಮೇಲ್ಗಡೆ ಇರುವಂತ ಕಾನೂನು. ಅದಕ್ಕೆ ಸಂಬಂಧಪಟ್ಟಂತೆ ಯಾರು ಕೂಡ ಅಂತ ಹಲಕಾರಿಗೆಲಿ ಕೆಲಸ ಮಾಡಬೇಡಿ. ಬಸ್ ಹಿಡಿಯೋದು, ಅದಕ್ಕೆ ಬೆಂಕಿ ಹಚ್ಚೋದು, ಇದಕ್ಕೆ ಬೆಂಕಿ ಹಚ್ಚೋದು, ಅದನ್ನ ಬಿಟ್ಟು ಹೋರಾಟ ಮಾಡಿ ಏನ ನಡೆಯುತ್ತೆ. ಅದನ್ನ ಬಿಟ್ಟು ಎಲ್ಲ ವಸ್ತುಗಳು ಹೊಡೆಯೋದು, ಆ ಒಂದು ಪಾಪ ಆ ಒಂದು ಕಂಡಕ್ಟರ್ ಮೇಲೆ ಹಲ್ಲೆ ಮಾಡೋದು, ಅವ್ರಿಗೆ ಬಣ್ಣ ಎಸೆಯೋದು, ಬಣ್ಣ ಬೆಳೆಯೋದು, ಇಂಥ ಒಂದು ಕೆಲಸ ಮಾಡಕ್ ಹೋಗ್ಬೇಡಿ. ದಯವಿಟ್ಟು ಇದನ್ನ ಎಲ್ಲರಿಗೂ ಸರ್ಕಾರದಿಂದ ಬಂದಂತ ಮಾಹಿತಿ. ಅದ ನಂತರ ಇನ್ನೊಂದು ಮಾಹಿತಿ ನೋಡಿ, ಯಾವಾಗ ಕರ್ನಾಟಕ ರಾಜ್ಯ ಬಂದಿದೆ ಅಂತ ಕೇಳಬಹುದು. ಮಾರ್ಚ್ 22ನೇ ತಾರೀಕು. ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಮಾರ್ಚ್ 22ನೇ ತಾರೀಕದಂದು ಇಡೀ ಪೂರ್ತಿ ಕರ್ನಾಟಕ ಬಂದ್ ಮಾಡ್ತಿದ್ದಾರೆ. ಇದರ ಸಲುವಾಗಿನೇ ಹೋರಾಟ ಮಾಡ್ತಿದ್ದಾರೆ. ಇದನ್ನ ಇಲ್ಲಿಗೆ ನಿಲ್ಲಿಸಬೇಕು. ಈ ಒಂದು ಕರ್ನಾಟಕ ರಾಜ್ಯ, ಮಹಾರಾಷ್ಟ್ರ ಬೋರ್ಡ್ ಎಲ್ಲ ಕೂಡ ಈಗಲೇ ಕರೆಕ್ಟ್ ಆಗ್ಬೇಕಂತೇಳಿ ಇದನ್ನ ನಿರ್ಧಾರ ಮಾಡಿ ಕರ್ನಾಟಕ ಎಲ್ಲಾ ಸಂಘಗಳು, ಅದೇ ಪರಿಷತ್ ಸಂಘಗಳು, ಎಲ್ಲಾ ಹೋರಾಟಗಾರರು ಹೋರಾಟ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ನಲ್ಲಿ ತಿಳಿಸಿ. ಮಾರ್ಚ್ 22ನೇ ತಾರೀಕದಂದು ಎಲ್ಲ ಶಾಲಾ ಕಾಲೇಜುಗಳಿಗೆ, ಅದ ನಂತರ ಎಲ್ಲ ಶಾಪ್ಗಳಿಗೆ, ಎಲ್ಲ ಅಂಗಡಿಗಳು, ಎಲ್ಲ ಪ್ರತಿಯೊಂದು ವಸ್ತು ಬಂದಿರತ್ತೆ. ದಯವಿಟ್ಟು ಈಗ ನಿರ್ಧಾರ ಕೂಡ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಕಾಯ್ಬೇಕಾಗಿ